ಎಸ್ ಸರ್. ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ 23ನೇ ತಾರೀಕು 152 ಕ್ಷೇತ್ರಗಳಲ್ಲಿ ಪೂರ್ಣ ಆಗಿದೆ. ಎರಡನೇ ಹಂತದ ಚುನಾವಣೆ 142 ಕ್ಷೇತ್ರಗಳಲ್ಲಿ ನಾಳೆ ಅಂದರೆ 29ನೇ ತಾರೀಕು ಆಗೋದು ಬಾಕಿ ಇದೆ. ನಾನು ಕಳೆದಲ್ಲಿ 4.5 ತಿಂಗಳಿನಿಂದ 24 ದಕ್ಷಿಣ ಪರಗಣ ವಿಭಾಗವನ್ನು ನಾನು ಗಮನಿಸ್ತಾ ಇದ್ದೀನಿ. ಅಲ್ಲಿ ಓಡಾಟ ಮಾಡಿದಾಗ ನನಗಿರುವ ಅನುಭವದ ಪ್ರಕಾರ TMC ಅಧಿಕಾರ ಕಳ್ಕೊಳ್ಳುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನಮ್ಮ ಕ್ಯಾಂಪೇನು ಕೂಡ ಚೆನ್ನಾಗಾಗಿದೆ, ವಾತಾವರಣವಿದೆ. ಚುನಾವಣಾ ಆಯೋಗವೂ ಕೂಡ ಸುಪ್ರೀಂ ಕೋರ್ಟ್ನ ಮಾನಿಟರಿಂಗ್ ಅಡಿಯಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರೋ ಚುನಾವಣೆ ನಡೆಸೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಆ ಕಾರಣಕ್ಕೇ ಈ ಹಿಂದೆ ಎಷ್ಟು ಚುನಾವಣಾ ಸಂಬಂಧಿತ ಗಲಭೆಗಳಾಗ್ತಿದ್ದು ಅಷ್ಟು ಪ್ರಮಾಣದ ಗಲಭೆಗಳಾಗಿಲ್ಲ. ಆದರೂ ಕೂಡ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆ ನಡೆಸೋದಕ್ಕೆ TMC ಗುಂಡಾಗಳು ಬೆದರಿಕೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಪೊಲೀಸರು 100 ಕಚ್ಚಾ ಬಾಂಬ್ಗಳನ್ನು ಸೀಸ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೂ ಬಾಂಬಿಗೂ ಏನು ಸಂಬಂಧ? ಇಲ್ಲಿ ಅತಿ ಹೆಚ್ಚಂದರೆ ಮಾತಿನ ಬಾಂಬ್ ಹಾಕ್ಬೋದು, ಆದರೆ ಕಚ್ಚಾ ಬಾಂಬನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನಕ್ಕೆ ಒಂದು ಬೆದರಿಕೆ, ಒಂದು ಸಮಗ್ರತೆಗೆ ಒಂದು ಬೆದರಿಕೆ. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಕರ್ನಾಟಕದಷ್ಟರ ಮಟ್ಟಿಗೆ ಅಧಿಕಾರಿ ವರ್ಗ ನಿಷ್ಪಕ್ಷಪಾತವಾಗಿ ವರ್ತಿಸುವಂಥದ್ದು ಕಡಿಮೆ. ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಪ್ರತಿ ಹಂತದಲ್ಲೂ ಡೈರೆಕ್ಷನ್ ಕೊಡ್ತಾ, ಚುನಾವಣಾ ಆಯೋಗವನ್ನು ಮಾನಿಟ್ರ್ ಮಾಡ್ತಾ, ನಿಷ್ಪಕ್ಷಪಾತ ನ್ಯಾಯಯುತ ಚುನಾವಣೆ ಆಗೋದಕ್ಕೆ, ಬೆದರಿಕೆ ಇಲ್ಲದೆ ಚುನಾವಣೆ ನಡೆಯೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಆ ಕಾರಣದಿಂದಲೇ 93% ದಾಖಲೆಯ ಮತದಾನ ಆಗಿದೆ. ಈ ದಾಖಲೆಯ ಮತದಾನ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಪಕ್ಷಗಳಿಗೆ ಆಧರಿಸಿದ್ದಾದರೆ, ಜನ ಬಂದು ಮತದಾನ ಮಾಡಿರೋದು ಅದು ಪ್ರಜಾಪ್ರಭುತ್ವದ ಗೆಲುವು. ಆಗಿರ್ಬೋದು ಅವರಿಗೆ, ಅವರ ಕಾಂಗ್ರೆಸ್ಸಿಗರ ಭಾಯಿಗಳು, ಬ್ರದರ್ಸು, ಅವರಿಗೆ 10 ವರ್ಷ ಶಿಕ್ಷೆ ಆಗಿದೆ ಅಂತ ಅನ್ಬೇಕಾದ್ರೆ ಅವರು ಸ್ವಾಭಾವಿಕವಾಗಿ ದುಃಖ ಆಗಿರುತ್ತೆ. ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದಕರನ್ನು ಬೆಂಬಲಿಸುವಂಥ ನೀತಿ ಅದು ಅಪಾಯಕಾರಿ. ಈ ಭಯೋತ್ಪಾದಕರಿಗೆ ಕಾಂಗ್ರೆಸ್ ಪಕ್ಷ ತನ್ನ 2 ಹಾಲಿ ಮಾಜಿ ಪ್ರಧಾನಿಗಳನ್ನು ಕಳ್ಕೊಂಡ ನಂತರನೂ ಕೂಡ ಪಕ್ಷಕ್ಕೆ ಬುದ್ಧಿ ಬರದೇ ಇರತಕ್ಕಂಥದ್ದು ದುರದೃಷ್ಟಕರ. ಹಾಲಿ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಭಯೋತ್ಪಾದಕರ ಗುಂಡಿಗೆ ಬಲಿಯಾದರು. ಯಾಕೆ ಅಂದರೆ ಮತ್ತದೇ ಪ್ರಶ್ನೆ ಬರುತ್ತೆ. ಬಿಂದ್ರೇನ್ವಾಲೆಯನ್ನು ಎತ್ತಿಕಟ್ಟಿದ್ದು, ಬಿಂದ್ರೇನ್ವಾಲೆಯನ್ನು ಬೆಳೆಸಿದ್ದು, ಖಲಿಸ್ತಾನ್ ಚಳುವಳಿಗೆ ಹೊಸ ರೂಪ ಕೊಟ್ಟಿದ್ದು, ಅಕಾಲಿದಳದ ಪ್ರಾಬಲ್ಯವನ್ನು ತಡಿಲಿಕ್ಕಾಗಿ ಕಾಂಗ್ರೆಸ್ ತನ್ನ ಕೂಟನೀತಿಯ ರಾಜಕೀಯದ ಭಾಗವಾಗಿ ಮಾಡಿಕೊಂಡ ಪರಿಣಾಮ. ಅದರ ನಂತರ ರಾಜೀವ್ ಗಾಂಧಿಯವರು LTT ಗುಂಡಿಗೆ ಬಾಂಬಿಗೆ ಬಲಿಯಾದರು. LTTಗೆ ಬೆಂಬಲ ಕೊಡುವ ನೀತಿಯ ಕಣ್ಣು ಮುಚ್ಚಾಲೆ ಆಟ ಆಡಿದ್ದು ಕೂಡ ಕಾಂಗ್ರೆಸ್ಸೇ. ತನ್ನ ಹಾಲಿ ಮತ್ತು ಮಾಜಿ ಪ್ರಧಾನಿಯನ್ನು ಕಳೆದುಕೊಂಡ ನಂತರವೂ ಕೂಡ ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದಕರನ್ನು ಸಮರ್ಥಿಸುವ, ಭಯೋತ್ಪಾದಕರನ್ನು ಬೆಂಬಲಿಸುವ ನೀತಿಯನ್ನು ಬಿಡದೇ ಇರತಕ್ಕಂಥದ್ದು ದುರದೃಷ್ಟಕರ. ಬಹುಶಃ ಕಾಂಗ್ರೆಸ್ಸೇ ನಾಶವಾಗುವವರೆಗೂ ಅವರಿಗೆ ಇನ್ನೂ ಬುದ್ಧಿ ಬರಲ್ಲ. ಸಾರ್ವಜನಿಕ ಜೀವನ ಅಂದರೆ ಪುರಸಭೆಯ ಸದಸ್ಯರಾಗಿ, ಪುರಸಭೆಯ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ 50 ವರ್ಷದ ರಾಜಕೀಯ ಜೀವನ ಸಾಮಾನ್ಯ ಸಾಧನೆ ಏನಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಅಭಿಮಾನೋತ್ಸವ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ರಾಜಕಾರಣ ಪ್ರವೇಶ ಮಾಡುವವರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ, ಪ್ರೇರಣೆ ಕೊಡ್ತಕ್ಕಂಥ ಸಂಗತಿ. ರಾಜಕೀಯ ಹಿನ್ನೆಲೆ ಇದ್ದು ಮುಖ್ಯಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಮಂತ್ರಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು, ಶ್ರೀಮಂತರ ಮಕ್ಕಳು ರಾಜಕಾರಣಕ್ಕೆ ಬರೋದು, ಇದು ಬೇರೆ. 3-4 ತಲೆಮಾರುಗಳ ಕಾಲ ರಾಜಕೀಯ ಹಿನ್ನೆಲೆ ಇದ್ದವರು ರಾಜಕಾರಣಕ್ಕೆ ಬರೋದು ಅದು ವಿಶೇಷ ಸಂಗತಿ ಏನಲ್ಲ. ಯಾವುದೇ ರಾಜಕೀಯ ಅನುಭವ ಇಲ್ದಲೇ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಬೇಕು ಅಂತಕ್ಕಂಥವರಿಗೆ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನದ ಬದುಕು ಒಂದು
ಪ್ರೇರಣೆಯನ್ನು ಕೊಡುತ್ತೆ. ಆ ನಿಟ್ಟಿನಲ್ಲಿ ಅಭಿನಂದೋತ್ಸವ ಆಗ್ತಿರೋದು ಒಳ್ಳೆಯದು, ನಾನು ಅದನ್ನು ಸ್ವಾಗತಿಸ್ತೀನಿ. ನಾನು ಜನ ಬಂದು ವೋಟ್ ಹಾಕಿದಾರಲ್ಲ, ಅದು ಪ್ರಜಾಪ್ರಭುತ್ವದ ಗೆಲುವು. ನಾನು ಅದಕ್ಕಾಗಿ ಪಶ್ಚಿಮ ಬಂಗಾಳದ ಜನತೆಯನ್ನು ನಾನು ಅಭಿನಂದಿಸ್ತೀನಿ. ನಿಷ್ಪಕ್ಷಪಾತವಾದ ನ್ಯಾಯಯುತ ಚುನಾವಣೆಗೆ ಬೇಕಾದ ಕ್ರಮವನ್ನು ಚುನಾವಣಾ ಆಯೋಗ ಕೈಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ. ಸರ್, ಅಭ್ಯರ್ಥಿಗಳ ಮೇಲೇ ಹಲ್ಲೆ ಮಾಡುವಂಥ ಪ್ರಯತ್ನ ಕೂಡ ನಡೆದಿತ್ತು. ಅಭ್ಯರ್ಥಿಗಳ ಮೇಲೆ ಹಲ್ಲೆ ನಡೆಯುತ್ತೆ, ಅತ್ಯಾಚಾರ ಆದರೂ ಕೇಸ್ ದಾಖಲಾಗಲ್ಲ, ಕೊಲೆ ಕೇಸುಗಳು ದಾಖಲಾಗಲ್ಲ. ಕಳೆದ ಸರಿ 48 ಕೊಲೆ ಕೇಸುಗಳು ನ್ಯಾಯಾಲಯದ ಮಧ್ಯಪ್ರವೇಶದ ನಂತರ ಮೊಕದ್ದಮೆ ದಾಖಲಾಯಿತು. ನ್ಯಾಯಾಲಯ ಮಧ್ಯಪ್ರವೇಶ ಮಾಡೋವರೆಗೂ 48 ಕೊಲೆ ಮೊಕದ್ದಮೆಗಳೇ ದಾಖಲಾಗಿರಲಿಲ್ಲ. ಚುನಾವಣೆ ನಂತರ ಸಾವಿರಾರು ಅತ್ಯಾಚಾರ ಪ್ರಕರಣಗಳನ್ನು ದಾಖಲಾದವು, ಮನೆಗಳನ್ನು ನಾಶ ಮಾಡಲಾಯಿತು. ಸಾವಿರಾರು ಜನ ಕಾರ್ಯಕರ್ತರು ಇವತ್ತಿಗೂ ಊರಿಗೆ ಆಗದೇ ಇರುವಂಥ ಒಂದು ವಾತಾವರಣ ಅಲ್ಲಿದೆ. ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಒಂದು ಬೆದರಿಕೆ. ದುರ್ದೈವ ಸಂಗತಿ ಏನು ಅಂದರೆ, ಆ ಬೆದರಿಕೆಯನ್ನು ಹಾಕ್ತಿರೋದು ಯಾವುದು ಅಂದರೆ TMC ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.